ನೋಡ್ರಿ ಬೆಳಗ್ಗೆ ಒಂದು ಕೇಸ್ ಆಗಿತ್ತು 11 ಗಂಟೆ ಸುಮಾರು ಒಂದು 5 ವರ್ಷದ ಹುಡುಗಿಗೆ ಒಬ್ಬ ಬಿಹಾರಿ ಮೂಲತದ ಒಂದು ರಾಕ್ಷಸ ಒಂದು ಕಿಡ್ನಾಪ್ ಮಾಡಿ ಆಕೆಗೆ ಒಂದು ರೇಪ್ ಅಟೆಂಪ್ಟ್ ಮಾಡಿ ಮರ್ಡರ್ ಮಾಡಿದಾನೆ ಸರ್. ಇಲ್ಲಿ ಗೌರ್ಮೆಂಟ್ ಸಾಲಿ ಹುಡುಗರು ಅದಾರ, ನಾವು ಸಾಲಿ ಹೋಗ್ಯಾರ ನಾವು ಬಿಡ್ತೀವಿ, ಸಂಜೆಗೆ ಬರಲ್ಲ ಅಂದ್ರೆ ನಾವು ಮತ್ತೆ ಹಿಂಗೆ ಸ್ಟೇಷನ್ಗೆ ಬರೋದು, ನಮ್ಮ ಮಗಳು ಹೇಳ್ಕೊಂಡು ನಾವಲ್ಲಿ ಇರೋದು, ನಮ್ಮ ಯುವಕರು ಬಂದು ಹಿಂಗೆ ನ್ಯೂಸ್ದಾಗ ನಿಂದ್ರು. ಇಲ್ಕಂದ್ರೆ ಆ ಹುಡುಗಿಗೆ ನ್ಯಾಯ ಸಿಗೋ ಮಟ್ಟ ನಾವು ಹುಡುಗಿ ಅಂತ್ಯಕ್ರಿಯೆ ಮಾಡೋದಿಲ್ಲ, ಇಲ್ಲಿ ತುಂಬ ಕುಂದಿರ್ತೀವಿ. ನಮ್ಮ ಅಂಕರೆ ಹುಬ್ಳಿಯಾಗ ಯಾರು ಮಾಡಂತಿಲ್ಲ ಆ ಕೆಲಸ, ಹೊರಗಿನ ದೇಶದವ್ರ ಮಾಡಂತಾರ, ಹೊರಗಿನದವ್ರ ಮಾಡಂತಾರ ಅಂದ್ರೆ ಹೊರಗಿನವ್ರ ಬೇಕು ನಂಗೆ ಅವ್ರು ಬೇಕು. ಕೇಳೋದಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಏನು ಕೇಳೋದಿಲ್ಲ, ಆರೋಪಿ ಕೊಡಬೇಕು. ಇಲ್ಲ ನಮ್ಮ ಏರಿಯಾದಾಗ 20 ರಿಂದ 30 ಮನಿ ಅವ್ರನ್ನ ಖಾಲಿ ಮಾಡಿಸ್ತಿರೋ, ನಾವು ಇವತ್ತು ರಾತ್ರಿ ಖಾಲಿ ಮಾಡಿಸೋಣ. ನೋಡ್ರಿ ಬೆಳಗ್ಗೆ ಒಂದು ಕೇಸ್ ಆಗಿತ್ತು 11 ಗಂಟೆ ಸುಮಾರು ಒಂದು 5 ವರ್ಷದ ಹುಡುಗಿಗೆ ಒಬ್ಬ ಬಿಹಾರಿ ಮೂಲತದ ಒಂದು ರಾಕ್ಷಸ ಒಂದು ಕಿಡ್ನಾಪ್ ಮಾಡಿ ಆಕೆಗೆ ಒಂದು ರೇಪ್ ಅಟೆಂಪ್ಟ್ ಮಾಡಿ ಮರ್ಡರ್ ಮಾಡಿದಾನೆ ಸರ್. ಅಲ್ಲಿದ್ದಂಥ ನಮ್ಮ ಯುವಕರು ಏನಾದ್ರಲ್ಲ ಅದನ್ನು ನೋಡಿದ್ದಾರೆ ಸರ್. ನೋಡ್ಕೊಂಡು ಏನು ಮಾಡ್ರ ಎಚ್ಚೆತ್ಕೊಂಡು ಪೊಲೀಸ್ ಸ್ಟೇಷನ್ವ್ರಿಗೆ ಹೇಳಿದಾರೆ, ಅವಲೇ ಮಾಡಿದ್ದಾರೆ. ಅವ್ಗೆ ಹೊಡೆದ್ರು ಅವ್ನು ಹಿಂದಿ ಒಳಗೆ ಹಾಡಾತಾನೆ ಸರ್. ಅವ್ನು ಕನ್ನಡ ಬರ್ದಿಲ್ಲ, ಏನು ಹೇಳಿದ್ರು ನಮ್ಮ ಭೇಟಿ ಅಂತ ಸರ್. ಅಲ್ಲಿ ಅವ್ರ ತಂದೆ ಅಸಲಿ ತಂದೆ ನೋಡಿದ್ರೆ ಕೆಲ್ಸಕ್ಕೆ ಹೋಗ್ಯಾನ ಸರ್, ಪೇಂಟಿಂಗ್ ಲೇಬರ್. ತಾಯಿ ನೋಡಿದ್ರೆ ಮನೆ ಕೆಲಸ ಮಾಡ್ತಾರೆ. ದೊಡ್ಡ ಹುಡುಗಿ ನೋಡಿದ್ರೆ ಪೂರಾ ಪೋಲಿಯೋ ಅದಾಳ ಸರ್. ಇಬ್ಬರು ಮಕ್ಕಳ ಸರ್ ಆ ತಂದೆಗೆ. ದೊಡ್ಡ ಹುಡುಗಿ ನೋಡಿದ್ರೆ ಪೂರಾ ವೀಕ್ ಅದಾಳ ಸರ್. 2ನೇ ಹುಡುಗಿ ಹ್ಯಾಂಡಿಕ್ಯಾಪ್ ಅದಾಳ, 2ನೇ ಹುಡುಗಿ ನೋಡಿದ್ರೆ ಹಿಂಗಾಗೈತೆ ಸರ್. ಯಾರಿಗೆ ಕೇಳೋನು ಸರ್? ಕಾನೂನು ಪ್ರಕಾರ ಅಕೌಂಟ್ ಹೊಂಟೈತಿ, ನಮಗೇನು ಕಾನೂನು ಪ್ರಕಾರ ಹಾಕಿದ್ದಲ್ಲ ಇಂಥ ಕೇಸ್ ಪೆಂಡಿಂಗ್ ಭಾಳದು. ಅವ್ರಿಗೆ ನಮ್ಗೆ ಎನ್ಕೌಂಟರ್ ಮಾಡ್ಬೇಕಲ್ಕ ನಮ್ಮ ಮುಂದೆ ನಮ್ಗೆ ಹವಾಲೆ ಕೊಡ್ರಿ ಅಷ್ಟೇ, ನಮ್ಗೇನು ಸರ್ ರಿಕ್ವೆಸ್ಟ್. ಮತ್ತೆ ನಾಳೆ ಹಿಂಗೆ ಹಾಕೈತೆ ಸರ್, ಇವತ್ತು ನಾಳೆ ಮನೆ ಹಾಕೈತೆ, ನಾಳೆ ಈ ಮನೆಗೆ ಹಾಕೈತಿ. ಇಲ್ಲಿ ಗೌರ್ಮೆಂಟ್ ಸಾಲಿ ಹುಡುಗರು ಅದಾರ, ನಾವು ಸಾಲಿ ಹೋಗ್ಯಾರ ನಾವು ಬಿಡ್ತೀವಿ, ಸಂಜೆಗೆ ಬರಲ್ಲ ಅಂದ್ರೆ ನಾವು ಮತ್ತೆ ಹಿಂಗೆ ಸ್ಟೇಷನ್ಗೆ ಬರೋದು, ನಮ್ಮ ಮಗಳು ಹೇಳ್ಕೊಂಡು ನಾವಲ್ಲಿ ಇರೋದು, ನಮ್ಮ ಯುವಕರು ಬಂದು ಹಿಂಗೆ ನ್ಯೂಸ್ದಾಗ ನಿಂದ್ರು. ಇಲ್ಕಂದ್ರೆ ಆ ಹುಡುಗಿಗೆ ನ್ಯಾಯ ಸಿಗೋ ಮಟ್ಟ ನಾವು ಹುಡುಗಿ ಅಂತ್ಯಕ್ರಿಯೆ ಮಾಡೋದಿಲ್ಲ, ಇಲ್ಲಿ ತುಂಬ ಕುಂದಿರ್ತೀವಿ. ನನ್ನ ಮಗಳು 13 ತಿಂಗಳ ಹುಡುಗಿ ನನ್ನ ಮಗಳು, ಆಕೆ ಅದ್ಯ ಅಂತಂದು ಕರಿತಾಳೆ. ಆಕಿಗೆ ಇವತ್ತು 9 ಗಂಟೆ ನಮ್ಮ ಮನೆಗೆ ಬಂದಿದ್ಲು, ಆಟಾಡ್ಯಾಳ, TV ನೋಡ್ಯ, ಎಲ್ಲ ಮಾಡ್ಯಾಳ. 9 ಗಂಟೆ ಮ್ಯಾಗ ಏನಾಯ್ತು ನಮಗೂ ಗೊತ್ತಿಲ್ಲ. ನಂಗೆ ಆ ಹುಡುಗಿ ಬೇಕು, ಆ ಹುಡುಗಿ ಸಿಗ್ಲಿಲ್ಲ ಅಂದ್ರೆ ಅವ್ನ ಬೇಕು. ನಂಗೆ ನಾ ಅಂಕ್ರೆ ನಂಗೆ ಅವ್ನು ಬೇಕಾದಾಗ್ಲಿ ಬೇಕಾ, ಪೊಲೀಸ್ ಎಲ್ಲ ಬೇಕಾದ ಮಾಡಲಿ, ನಾ ಅಂಕ್ರೆ ಅವ್ನು ಹುಡುಕಿನಿ. ಅಂಕ್ರೆ ಜಿಲ್ನಾಗ ಹಾಕಂಗಿಲ್ಲ, ಕೈಯಾಗ ಕೊಡ್ಬೇಕು, ಪಬ್ಲಿಕ್ ಕೈಯಾಗ ಸಾಯ್ಬೇಕು. ಪಬ್ಲಿಕ್ ಕೊಟ್ಟ ಸಾಯಿಸ್ರಂಗೆ, ಯಾಕಂದ್ರೆ ಇನ್ನೊಂದು ನೆಕ್ಸ್ಟ್ ಆಗಂಗಿಲ್ಲ. ನಮ್ಮ ಅಂಕರೆ ಹುಬ್ಳಿಯಾಗ ಯಾರು ಮಾಡಂತಿಲ್ಲ ಆ ಕೆಲಸ, ಹೊರಗಿನ ದೇಶದವ್ರ ಮಾಡಂತಾರ, ಹೊರಗಿನದವ್ರ ಮಾಡಂತಾರ ಅಂದ್ರೆ ಹೊರಗಿನವ್ರ ಬೇಕು. ನಂಗೆ ಅವ್ರು ಬೇಕು. ನನ್ನ ಮಗಳೇ ಈಗ ಅದು ನನ್ನ ಮಗ ಜ್ವರ ಬಂದು ಸದ್ಯಕ್ಕೆ ಆದ್ಯ ಅಂತ ಕರಿತಾಳೆ ಹೊತ್ತು ಬೇರೆ ಹೆಸರು ಕರಿ ಅಂತಿಲ್ಲ. ಯಾಕಂದ್ರೆ ನನ್ನ ಮಗಳ ಫ್ರೆಂಡ್ ಆಕಿ ಅಣ್ಣ, ಆಕೆಲ್ಲಕ್ಕಿ ನನಗೆ ಗೊತ್ತೈತೆ, ನಾವು ನೋಡಿವಿ. ಆಕೆ ಒಂದೇದಕ್ಕೆ ಅಂಗಲ್ವಿಕಲ್ಲ, ಅದು ನಮಗೆ ಗೊತ್ತೈತೆ. ನಮ್ಮನೆ ಬಾಜುಕ ನಮ್ಮನೆ ದಿವಸ ಬರೋಕೆ ಆದ್ಯ ಯಾರೋ ಗೊತ್ತಿಲ್ಲ ನಮ್ಗೆ. ಆ ಹುಡುಗಿ ಅಡ್ಡಾಡ್ತಿದ್ಲ, ನಮ್ಮ ಮನೆಗೆ ಅಷ್ಟೇ ಬರ್ತಿದ್ಲಕ್ಕಿ, ಯಾರ ಮನೆಗೆ ಹೋಗ್ತಿದ್ದಿಲ್ಲ. ಅಣ್ಣ ಓಡಾಡೋ ಹುಡುಗಿ ಅಣ್ಣ, ಕಣ್ಣು ಮುಂದೆ ನೋಡಿದ್ರೆ ಕಣ್ಣಾಗ ಇರೋ ಅಂತಾವೆ. ಈಗ ಬಂದಿದ್ದ ಕಾರಣ ಯಾಕಡೆ ನಂಗೆ ಆ ಹುಡುಗಿ ಬೇಕು, ಬೇಕಂದ್ರೆ ಬೇಕು. ಒಂದೇ ಇಲ್ಲ ಅವ್ನು ಬೇಕು, ಅಲ್ಲಿ ಮಟ್ಟ ಹೋಗಂಗಿಲ್ಲ. ಕೇಳೋದಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಏನು ಕೇಳೋದಿಲ್ಲ, ಆರೋಪಿ ಕೊಡಬೇಕು. ಇಲ್ಲ ನಮ್ಮ ಏರಿಯಾದಾಗ 20 ರಿಂದ 30 ಮನಿ ಅವ್ರನ್ನ ಖಾಲಿ ಮಾಡಿಸ್ತಿರೋ, ನಾವು ಇವತ್ತು ರಾತ್ರಿ ಖಾಲಿ ಮಾಡಿಸೋಣ. ಏನಿಲ್ಲ, ಏನಾಗೈತಿ ಏನಿಲ್ಲ ಏನು ಗೊತ್ತಾಗಿಲ್ಲ. ಆ ಹುಡುಗಿನ ತೊಗೊಂಡು ಕೇನ್ಸಿ ಹಾಕಿದ್ರೆ ಆಕಿ ಹುಡುಗಿ ತೀರ್ಕೊಂತ ಅವ್ರಪ್ಪ ಕೆಲ್ಸಕ್ಕೆ ಹೋಗಿದ್ದ, ಓಡಿ ಬಂದ, ನಮಗೆ ಫೋನ್ ಮಾಡಿದ, ನಮ್ಮ ಕಡೆ ದುಡಿತಾನ, ಬಂದು ಇಲ್ಲಿ ಕುಂತೇವೆ ನಾವು. ಅತ್ಯಾಚಾರ ಮಾಡ್ಯಾನ, ಮತ್ತೇನು ಮಾಡ್ಯಾನ್ರಿ ಆಕೆಗೆ? ಅತ್ಯಾಚಾರ ಮಾಡ್ಯಾನ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಇವತ್ತು ಬೆಳಗ್ಗೆ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಕೊಪ್ಪಳ ಮೂಲದ ಕುಟುಂಬ ಒಂದು ಇಲ್ಲಿ ಹುಬ್ಬಳ್ಳಿಯಲ್ಲಿ ಭಾಳಷ್ಟು ದಿನಗಳಿಂದ ಪೇಂಟಿಂಗ್ ಕೆಲಸ ಮತ್ತು ಮನೆ ಕೆಲಸ, ಅಂದರೆ ಆ ಮನೆಯ ಗಂಡು ಮಗ ಯಾರಿದ್ದಾನೆ ಅವನು ಪೇಂಟಿಂಗ್ ಕೆಲಸ ಮಾಡುವಂಥದ್ದು, ಮತ್ತು ಆತನ ಶ್ರೀಮತಿ ಮನೆ ಕೆಲಸ ಮಾಡುವಂಥದ್ದು, ಮತ್ತು ಬ್ಯೂಟಿ ಪಾರ್ಲರ್ ಕೆಲಸ ಮಾಡುವಂಥದ್ದು ಮಾಡ್ತಾರೆ. ಈ ದಿನ ಬೆಳಗ್ಗೆ ತನ್ನ ಮಗುವನ್ನು ಕರ್ಕೊಂಡು ಅಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಂದು ಮನೆ ಒಳಗಡೆ ಬಿಟ್ಟಾಗ ಒಬ್ಬ ಅಪರಿಚಿತ ವ್ಯಕ್ತಿ ಆ ಮಗುವನ್ನು ಕರ್ಕೊಂಡು ಹೋಗ್ಬಿಟ್ಟು ನಂತರ ಆ ಮಗು ಸಾವಾಗಿದೆ. ಅಲ್ಲಿ ಎಲ್ಲಿಂದ ಮಗು ಎತ್ಕೊಂಡು ಹೋಗಲಾಗುತ್ತೆ, ಆ ಮನೆಯ ಎದುರು ಭಾಗ ಒಂದು ಚಿಕ್ಕ ಶೀಟಿನ ಮನೆಯಲ್ಲಿ ಅದರ ಒಂದು ಬಾತ್ರೂಮಲ್ಲಿ ಮಗುವಿನ ಮೃತ ದೇಹ ಸಿಕ್ಕಿದೆ. ಇಮಿಡಿಯೇಟಾಗಿ ದೇಹ ಅಂದರೆ ಆ ಮಗು ಸಿಕ್ಕಿದೆ, ಅದನ್ನು ಇಮಿಡಿಯೇಟ್ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಬ್ರಾಡ್ ಡೆಡ್ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಆರೋಪಿಯನ್ನು ಪತ್ತೆ ಮಾಡಲಾಗುತ್ತೆ ಮತ್ತು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಈಗಾಗಲೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಆರೋಪಿಯನ್ನು ಪತ್ತೆ ಮಾಡಲಿಕ್ಕೆ ಮತ್ತು ಆರೋಪಿಯ ಹಿನ್ನೆಲೆ ಏನು, ಯಾರು ಆರೋಪಿ ಅಂತ ಅಕ್ಕಪಕ್ಕ CCTV ನೋಡುವಂಥದ್ದು ಮತ್ತು ಯಾರು ಅನ್ನೋದು ಕೂಡ ಪತ್ತೆ ಮಾಡೋದು. ಈಗ ನಾನು ಇಲ್ಲಿ ಕೇಳಿ, ನಾನೊಂದು ಬಂದೋಬಸ್ತಲ್ಲಿದ್ದೆ, ಅಲ್ಲಿಂದ ನೇರವಾಗಿ ಇಲ್ಲಿ ಕಿಮ್ಸ್ಗೆ ಹೋಗ್ಬಿಟ್ಟು ಮೃತ ಮಗು ಏನಿದೆ ಅದನ್ನು ನೋಡಿ ಇಲ್ಲಿ ಠಾಣೆಗೆ ಬಂದಿದ್ದೀನಿ. ಈಗ ಇನ್ನೂ ಫರ್ದರ್ ಡೀಟೇಲ್ಸ್ ಏನಿದೆ ನಮ್ಮ ಅಧಿಕಾರಿಗಳಿಂದ ತೊಗೊಂಡು ನಾನು ಮತ್ತೆ ಫರ್ದರ್ ಬ್ರೀಫಿಂಗ್ ಕೊಡ್ತೀನಿ. ಪೋಷಕರು ತಂದೆ ಏನಿದ್ದಾರೆ, ಮಗುವಿನ ತಂದೆ ಪೇಂಟಿಂಗ್ ಕೆಲಸ ಬೇರೆ ಬೇರೆ ಕಡೆ ಮಾಡ್ತಾರೆ.
ಮಗುವಿನ ತಾಯಿ ಏನಿದ್ದಾರೆ ಮಧ್ಯಾಹ್ನದ ಮೇಲೆ ಬ್ಯೂಟಿ ಪಾರ್ಲರ್ಗಳಲ್ಲಿ ಕೆಲಸ ಮಾಡ್ತಾರೆ ಅಂತ ಅಸಿಸ್ಟೆಂಟ್ ಆಗಿ. ಬೆಳಗಿನ ಸಮಯದಲ್ಲಿ ಸಮಯ ಇದ್ದಾಗ ಕೆಲವು ಮನೆಗಳಲ್ಲಿ ಹೌಸ್ ಮೇಡ್ ರೀತಿಯಲ್ಲಿ ಮನೆ ಕೆಲಸ ಮಾಡೋಂಥ ಕೆಲಸ ಮಾಡಿದ್ದಾರೆ. ಈಗೇನು ಮಗುವಿನ ಮೃತ ದೇಹ ಸಿಕ್ಕಿದೆ ಆ ಒಂದು ಸ್ಥಳದ ಸುತ್ತಮುತ್ತಲ ಕೆಲವು ಮನೆಗಳಲ್ಲಿ ಆಕೆ ಮನೆ ಕೆಲಸ ಮಾಡ್ತಿದ್ಲು ಅನ್ನೋಂಥ ಸದ್ಯದ ಮಾಹಿತಿ ನಮಗೆ ತಿಳಿದಿದೆ. ಸಂತ್ರಸ್ತರ ಮನೆ ಸಂತೋಷ್ ನಗರ ಅಂತ. ಅವ್ರು ಮೂಲತಃ ಕೊಪ್ಪಳ ಭಾಗದವರು, ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಅವರು. ಇಲ್ಲಿ ಭಾಳಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ. ಮತ್ತು ಮೃತಳ ತಾಯಿ ಏನಿದ್ದಾರೆ ಅವರು ಇಲ್ಲೇ ಹುಬ್ಳಿಯವರು.